ಬೈಕ್ ಅಂದ್ರೆ ಯಾರು ಕ್ರೇಜ್ ಇರಲ್ಲ ಅಲ್ವಾ. 1 hour ಅಂತೂ ಸೂಪರ್ ಪ್ಲೇಸು. We cannot show our parents this video. Then it was our last ride ever. ಇಲ್ಲಿ ಹಾಕಿದಾರಲ್ಲ ಬೋರ್ಡಲ್ಲಿ ಮಂಕಿ ಮಾವಿನ ಕಟ್ಟ. ಹಾಗಾಗಿ ಇವಾಗ ಮುರುಡೇಶ್ವರದಲ್ಲಿ ಟೀ ಕೊಡ್ಕೊಂಡು ಹೋಗೋಣ ಅಂತಿದ್ದೀವಿ. ಇಲ್ಲಿಗೆ 1 hour ಕಾಂಡ್ಲವನಾಗ ಹೋಗೋದೀಗ. ಇಲ್ಲಿಂದ ನಾನು ಅಣ್ಣನ ಡುಕಾಟಿ ಓಡಿಸ್ತೀನಿ, ಹೆಂಗಿದೆ ಅಂತ ನೋಡೋಣ. ಡುಕಾಟಿಲಿ ಹೆಂಗೆ ಮಜಾ ಕೊಡೋದು ಅಂತ ಜಸ್ಟ್ ಚೆಕ್ ಮಾಡೋಣ. ಅದೊಂದು ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತಲೂ ಗೊತ್ತಾಗತ್ತೆ. ಓಹ್ ಇದು ನನ್ನ ಬೈಕ್ಗಿಂತ ಹೈಟ್ ಕಡಿಮೆ ಐತಿ ಅಲ್ವಾ. ವಾವ್ ಸೂಪರ್. ಅದೇ ಗೈಸ್ ನೋಡಿ ಹೆಂಗಿದೆ, ಓಡ್ಸಕ್ಕಂತೂ ಸಕ್ಕತ್ತಾಗಿದೆ. ಜನರು ರೋಡಲ್ಲಿ ಹೋದರೆ ಯಾವನಾದರೂ ತಿರ್ಗಿ ನೋಡ್ತಾನೆ. ಸೌಂಡ್ ಅಂತೂ ಅಲ್ಟಿಮೇಟ್ ಆಗಿದೆ. ಪಿಕಪ್ ಅಂತೂ ಹೆವಿ ನೋಡಿ, ಜಸ್ಟ್ ಕೊಟ್ಟರೆ ಹೆಂಗೆ ಓಡ್ತಿದಂತ. ಕುದುರೆ ಸಾಕಾಗಿದೆ ಗಾಯ್ಸ್. ಅಷ್ಟು ಲಕ್ಷ ಕೊಟ್ಟು ಬೈಕ್ ಓಡಿಸ್ತಾರಲ್ಲ, ಅದರಲ್ಲಿ ಏನಿದೆ ಅಂತ ಬೈಕ್ ಓಡಿಸೋರಿಗೆ ಗೊತ್ತು, ಬೈಕ್ ಇಷ್ಟಪಡೋರಿಗೆ ಗೊತ್ತಿರುತ್ತೆ. ಈ ಬೈಕೆಲ್ಲ ತೊಗೊಂಡು ಹೋದರೆ ಒಂದು ರಿಯಾಕ್ಷನ್ ವಿಡಿಯೋ ಅಂತಲೇ ಸಪ್ರೇಟಾಗಿ ಮಾಡ್ಬೋದು. ನನ್ನ ಬೈಕ್ ಅಣ್ಣ ಓಡಿಸ್ತಿದ್ದಾನೆ ನೋಡಿ. ಈ ಬೈಕ್ ಮುಂದೆ ನನ್ನ ಬೈಕ್ ಸಣ್ಣ ಕಾಣಿಸುತ್ತೆ, ಬಟ್ ಆ ಬೈಕು ನನಗೆ ಸಖತ್ ಇಷ್ಟ ಆಗಿದೆ ಆಯಿತಾ. ಓಡ್ಸೋಕ್ಕೆ ಪಿಕಪ್ ಎಲ್ಲ ಹೆವಿ ಇದೆ. ಅದೂ ಇದ್ರ ಪ್ರೈಸ್ ತಕ್ಕಂಗೆ ಇದು ಓಡುತ್ತೆ, ಅದ್ರ ಪ್ರೈಸ್ ತಕ್ಕಂಗೆ ಅದು ಓಡುತ್ತೆ ನೋಡಿ ಗಾಯ್ಸ್. ಇದು ಮುರುಡೇಶ್ವರ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ನಮ್ಮ 1 hour ಸ್ಟಾರ್ಟ್ ಆಗುತ್ತೆ. 1 hour ಅಂತೂ ಸೂಪರ್ ಪ್ಲೇಸು. ಸೌಂಡ್ ನೋಡಿ ಗಾಯ್ಸ್, ಬರ್ರ ಅಂತ ನಿಮ್ಗೆ ಕೇಳಿಸುತ್ತೆ, ಆರಾಮಾಗಿ ಕೇಳಿಸುತ್ತೆ. ನನ್ನ ಬೈಕ್ ಸೌಂಡೇ ನಿಮಗೆ ಮೈಕಲ್ಲಿ ಕೇಳಿಸುತ್ತೆ, ಇದು ಕೇಳಿಸ್ದೇ ಇರತ್ತಾ. ನನಗೂ ಆ ಬೈಕ್ ಸ್ವಲ್ಪ ಓಡಿಸಿ ಬೇಜಾರು ಬಂತು. ಇಷ್ಟು ಕಿಲೋಮೀಟ್ರ್, ಎಷ್ಟೊಂದು 500 kilometer ಓಡಿಸಿದ್ವಿ ಅನ್ಸುತ್ತೆ ನಾವು ಇಷ್ಟೊತ್ತು. ಇಲ್ಲಿಂದ ಒಂದು 20 ಇಲ್ಲ 25 30 kilometer ಇರೋದು ಅನ್ಸುತ್ತೆ 1 hour. ಇದು ಸ್ವಲ್ಪ ಹ್ಯಾಂಡ್ಲ್ ಬಾರು ಸ್ವಲ್ಪ ಹೈಟ್ ಇದೆಯಲ್ಲ, ಅದಕ್ಕೋಸ್ಕರನೇ ಇನ್ನೂ ಸೂಪರ್ ಆಗುತ್ತೆ ಓಡ್ಸೋಕ್ಕೆ. ಅಷ್ಟು ಕೈ ಮೇಲೆ ಫುಲ್ ಬಾಡಿ ವೆಯ್ಟ್ ಬೀಳಲ್ಲ, ಆರಾಮಾಗಿ ಓಡಿಸ್ಬೋದು. ಅದನ್ನು ಇದೆಲ್ಲ ಸಪ್ರೇಟಾಗಿ ಹಾಕ್ಸಿದ್ದಾನೆ ಅಣ್ಣ, ಸ್ವಾನ್ ಥರ ಆರಾಮಾಗಿ ಓಡಿಸ್ಬೋದು. ಇಟ್ಕೊಳ್ಳೋಕ್ಕೆ ಏನು ಸ್ಟ್ರೆಸ್ ಫೀಲ್ ಆಗಲ್ಲ, ಸುಸ್ತಾಗ್ತಿದೆ ಅನ್ಸಲ್ಲ. ಒಳ್ಳೆ ಆರಾಮಾಗಿ ಮನೇಲಿ ಚೇರ್ ಮೇಲೆ ಕೂತ್ಕೊಂಡಿರೋ ಥರ ಇದೆ, ಫೀಲ್ ಆಗ್ತದೆ, ಆರಾಮಾಗಿದೆ. ಬಟ್ ನೀವು ಎಕ್ಸಿಲೇಟ್ರ್ ಮಾತ್ರ ಕೊಡುವಾಗ ನೋಡ್ಕೊಂಡು ಕೊಡ್ಬೇಕಷ್ಟೆ. ಜಸ್ಟ್ ಕೊಟ್ಟರು ರೂಮ್ ಅಂತ ಓಡುತ್ತೆ. ರೈಡ್ ಮಾಡೋಕ್ಕಂತೂ ಹೆವಿ ಆಗಿದೆ ಬೈಕ್ ಅಂತೂ. ನೋಡಿ ನನ್ನ ಬೈಕ್ ಬರ್ತಿದೆ ಅಲ್ಲಿ. ಒಂದು ಬ್ಯಾಗು, ಶೂ ಎಲ್ಲ ತೊಗೋಬೇಕು. ಒಂದೇ ಟೈಮ್ ಎಲ್ಲನೂ ತೊಗೊಳಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಅಷ್ಟೊಂದು ರಿಚ್ ಇಲ್ಲ. ಅದಕ್ಕೋಸ್ಕರ ಒಂದು ಅಂತ ತೊಗೊತೀನಿ ಅಷ್ಟೇ. ನನ್ನ ಬೈಕ್ದು ಸಸ್ಪೆನ್ಷನ್ ಚೆನ್ನಾಗಿದೆ ಅಲ್ವಾ ಅನ್ಸತ್ತೆ ನನಗೆ, ನಂದೇ ಚೆನ್ನಾಗಿರುತ್ತೆ ಅಂತ ಅನ್ಸತ್ತೆ ನೋಡಿ ಗೈಸ್. ಬೇಟ ಆ ಮರ ನೋಡಿ, ಒಂದೆಲ್ಲ ಇಲ್ಲ ಅದಕ್ಕೆ ಪಾಪ. ಸೌಂಡ್ ಫೀಲ್ ಮಾಡೋದ್ರಲ್ಲೇ ಮಜಾ. ಬೈಕ್ ಅಂದ್ರೆ ಯಾರು ಕ್ರೇಜ್ ಇರಲ್ಲ ಅಲ್ವಾ, ಎಲ್ಲರಿಗೂ ಒಂಥರ ಖುಷಿ. ಆವಾಗ ನಾನು ಬೈಕ್ ತೊಗೊಂಡಿದ್ದೆ, ಯಾವುದು R15 220 ತೊಗೊಂಡಿದ್ದೆ. ಅದು ಎರಡು ಬೈಕ್ ಇತ್ತು ಮೊದಲು. ಆವಾಗ ನಾನು ಪಪ್ಪನ ತೋಟಲ್ಲಿ ತೊಗೊಂಡಿದ್ದು. ಇವಾಗ ನಾನು ದುಡಿತಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಟ್ರೈಮ್ ತೊಗೊಂಡಿದ್ದೀನಿ. ಫಸ್ಟು ಸ್ಕೂಟಿ ತೊಗೊಂಡಿದ್ದೆ, ಒಂದು ಸುಜುಕಿ ಆಕ್ಸಸ್ 125. ಅದಾದ ನಂತರ ಈಗ ಟ್ರೈಮ್ ತೊಗೊಂಡಿದ್ದೆ. ಅಣ್ಣ ಒಂದು 2 ಬೈಕ್ ಸಜೆಸ್ಟ್ ಮಾಡಿದ್ದ, ಅದರಲ್ಲಿ ಓಡಿಸಿ ನೋಡೋಣ ಅಂತ ಇದು ನೋಡಿದ್ಮೇಲೆ ನಾನು ಇದು ತೊಗೊಂಡಿದ್ದು. BMW ಪ್ಲ್ಯಾನ್ ಇತ್ತು 310 GS. ಇದ್ರದ್ದು ಪಿಕಪ್ ಸಕ್ಕತ್ತಾಗಿದೆ ಅಂತ ಹೇಳಿ ಇದೇ ತೊಗೊಂಡಿದ್ದು. ಚಿಕ್ಕ ಹೊಂಡ ಎಲ್ಲ ತಾಗದೇ ಇಲ್ಲ ಗೈಸ್ ಇದಕ್ಕೆ.
ಹಿಂಗೆ ಅನ್ಕೊಂಡು ಹೋಗ್ತಿರತ್ತಷ್ಟೇ. ಮುಂದೆ ಯಾವಾಗಾದ್ರೂ ತಗೋಬೇಕು ನಾವು ಇಂಥ ಬೈಕ್ನ. ಬಟ್ ಇಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಹೆವಿ ಕಷ್ಟ ನಮಗೆ. ನೋಡೋಣ, ದೇವ್ರು ಕೊಟ್ಟರೆ ತಗೊಳ್ಳೋದೇನಲ್ವ, ತಗೋಬೇಕು ಒಂದಿನ. ಒಳ್ಳೆ ಬೈಕ್ ಕಾರು ತಗೋಬೇಕಂತ ತುಂಬ ಆಸೆ ಇದೆ. ಇಲ್ಲೇ ಮುಂದೆ ಹೋದರೆ ಒಂದು ಊರಿದೆ, ಅದರ ಹೆಸರು ಎಂತ ಗೊತ್ತಾ? ಊರ ಹೆಸರು ಮಂಕಿ ಅಂತ ಊರ ಹೆಸರು. ನೋಡಿ ಇಲ್ಲಿ ಹಾಕಿದಾರಲ್ಲ ಬೋರ್ಡಲ್ಲಿ, ಮಂಕಿ ಮಾವಿನಕಟ್ಟ. ಹೊನ್ನಾವರ ಬಂದರೆ ನೀವು ಕಂಪಲ್ಸರಿ ಇಡಗುಂಜಿ ಬಂದು ಗಣೇಶ ಟೆಂಪಲ್ ಇದೆ, ಅದಂತೂ ಚೆನ್ನಾಗಿದೆ, ಒಳ್ಳೆ ಫೇಮಸ್ ಆಗಿದೆ ಅದನ್ನು. ಆಮೇಲೆ ಮುರುಡೇಶ್ವರ, ಆಮೇಲೆ ನಾರ್ಮಲ್ ಹೊನ್ನಾವರದಲ್ಲಿ ಇಕೋ ಬೀಚು, ಅಪ್ಸರ್ಕೊಂಡ, ರಾಮ್ ತೀರ್ಥ ಅದೆಲ್ಲ ಚೆನ್ನಾಗಿದೆ. ಆಮೇಲೆ ಕುಮಟಾದಲ್ಲಿ ಮಳೆಗಾಲ ಟೈಮ್ ಬಂದರೆ ಕುಮಟಾದಲ್ಲಿ ಒಂದು ವಿಷ್ಣು ತೀರ್ಥ ಅಂತ ಇದೆ, ಅಲ್ಲಿ ಈಜಾಡೋಕ್ಕೆಲ್ಲ ಒಳ್ಳೆ ಪ್ಲೇಸು, ಸಕ್ಕತ್ತಾಗಿದೆ. ಇಲ್ಲೇ ಇಡ್ಗುಂಜಿ, ಅಲ್ಲಿ ಲಾರಿ ಬಂದುಬಿಡ್ತು ಅಡ್ಡ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ಇಡ್ಗುಂಜಿ ಹೋಗ್ಬೋದು. ಇನ್ಸ್ಟಾಗ್ರಾಮಲ್ಲಿ ನನ್ನ ಹೆಸರು ನೈಕ್ ಹೇಮಂತ್ ಕುಶ್ ಅಂತ ಇದೆ, ಫಾಲೋ ಮಾಡ್ಕೊಳ್ಳಿ ಗೈಸ್. ಹೋಗ್ತಾ ನಮ್ಮನೆ ರೂಟಲ್ಲೇ ಹೋಗಬೇಕು. ಅಲ್ಲಿ ಒಂದು 15 ಮಿನಿಟ್ಸ್ ನಮ್ಮನೆ ಹತ್ರ ನಿಲ್ಲಿಸ್ಕೊಂಡು ಮನೆಯವ್ರ ಹತ್ರ ಮಾತಾಡಿ ಸರ್ಪ್ರೈಸ್ ಕೊಟ್ಟು ಅವರಿಗೆ ಮಾತಾಡ್ಸ್ಕೊಂಡು ಹಾಗೆ ಜೋಗ್ ಫಾಲ್ಸ್ ಕಡೆ ಹೋಗಿ ಅಲ್ಲಿ ಇವತ್ತು ಸ್ಟೇ ಆಗೋದು. ಇಲ್ಲೆಲ್ಲ ಫ್ರೆಶ್ಶು ಸೌತೆಕಾಯಿ ಎಲ್ಲ ಇಲ್ಲೇ ಬೆಳೀತಾರೆ, ಇಲ್ಲೇ ಸಿಗುತ್ತೆ ಎಲ್ಲನೂ. ಇಲ್ಲಿಂದ ಒಳಗಡೆ ಹೋದರೆ ಅಪ್ಸರ್ಕೊಂಡ ಹೋಗ್ಬೋದು. ಇಲ್ಲಿ ಜಾಸ್ತಿ ಏನಂತ ಹೇಳಿದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಿದೆ, ಬರೀ ಅವರೇ ಇರ್ತಾರೆ. ಈವ್ನಿಂಗ್ ಟೈಮಲ್ಲಂತೂ ಹೋದರೆ ಒಂದು ಲೈಟು, ಒಂದು ಕ್ಯಾಮ್ರಾ ಹಾಕೊಂಡು ವೀಡಿಯೋ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಫೇಮಸ್ ಅದೇ ಆಗಿರ್ಬಿಟ್ಟಿದೆ. ಇಲ್ಲಿ ಇಕೋ ಬೀಚ್ ಇದೆ, ಈ ಕಡೆ ಕಾಂಡ್ಲವನ ಇದೆ, ಇಲ್ಲಿಂದ ಹೋಗ್ಬೇಕು. ನೀರಿದೆ ಗಾಯ್ಸ್, ಕೆಸರು ಹೋಗ್ಬಿಟ್ಟಿದೆ ಫುಲ್ಲು. ಒಳ್ಳೆ ಎಕ್ಸ್ಪರ್ಟ್ ಅನ್ಸುತ್ತೆ, ಫುಲ್ ಕೆಸರಿದೆ, ನೋಡ್ಕೊಂಡು ಓಡಿಸ್ಬೇಕು. ಇಲ್ಲಾಂದರೆ ಗಾಡಿ ಸ್ವಲ್ಪ ಕ್ಲೀನ್ ಇದೆ ಅಲ್ವಾ ಅಣ್ಣಂದು, ಆಮೇಲೆ ನಾನು ಗಲೀಜು ಮಾಡಿಕೊಟ್ಟಂಗಾಗುತ್ತೆ. ಫೈನಲಿ ನಾವು ರೀಚ್ ಆಗಿದ್ವಿ ಕಾಂಡ್ಲವನ. Hemant, you know the swimming, no? That's it. That's why he is more, peaceful than us. You have to really buy a hat. Where's my hat? But we cannot show our parents this video. Then it was our last ride ever. Finally we are in Honnavar guys. ನೋಡಿ ಗೈಸ್, ನೀವು ಇಂಗ್ಲೀಷ್ ಸ್ಕೂಲ್ ಅಲ್ಲೇ ನಾನು ಕಲ್ತಿರೋದು ಸ್ಕೂಲು. ನೋಡಿ ಗೈಸ್, ಇದ್ದೇ ದಾರಿಯಲ್ಲಿ ಸುತ್ತಾಡ್ಕೊಂಡು ಬೆಳೆದವನು ನಾನು. ಇಲ್ಲೊಂದು ಕಡೆ ಸಮೋಸ ಸಿಗತ್ತಾಯ್ತಾ, ಚಿಕನ್ ಸಮೋಸ ಸಿಗುತ್ತೆ, ಇದು ಹೆವಿ ಫೇಮಸ್ ನಮಗೆ. ನಾವು ಸ್ಕೂಲ್ ಇರಬೇಕಾದ್ರಿಂದನೂ ತಿಂತಿದ್ದೀವಿ ಅಲ್ಲಿ. ಇಲ್ಲಿಂದ ಕುಮಟಾ ಹೋಗೋದು ಇವಾಗ ಅಷ್ಟೇ. ಗೋವರ್ಧನ್ ಹೋಟೆಲ್ ನೋಡಿದ್ದೀವಿ ಊಟಕ್ಕೆ. ಇಲ್ಲಿಂದ ಕುಮಟಾಗೆ ಎಷ್ಟು ಒಂದು 23-24 ಆಗುತ್ತೆ ಅಷ್ಟೇ. ಗೈಸ್, ಅಲ್ಲಿ ಬೋಟಿಂಗ್ ಇತ್ತಲ್ಲ, ಫಾಸ್ಟ್ ಬೋಟಿಂಗ್ ಸಾಕಾಗಿತ್ತು ಆಯ್ತಾ. ಫುಲ್ಲು ಮೈ ನಡ್ಸ್ಬಿಟ್ರು ಅಷ್ಟೇ. ಇಂಪ್ರೂವ್ ಆಗ್ತಿದೆ ಫುಲ್ಲು. ಇನ್ನೊಂದು 2-3 ವರ್ಷದಲ್ಲಿ 1 ಅವರ್ ಒಳ್ಳೆ ಬೂಮ್ ಆಗಿರುತ್ತೆ.
ಈಗ ಹೋಗಿ ಊಟ ಮಾಡಿ ಗೋಕರ್ಣ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗೊತ್ತಿಲ್ಲ, ಟೈಮ್ ಆದರೆ ಸ್ಕಿಪ್ ಮಾಡ್ತೀವಿ. ನಾನಲ್ಲಿ ಒಂದು ಮುರುಡೇಶ್ವರದಿಂದ 1 ಅವರ್ ಬಂದೆ, 1 ಅವರ್ದಿಂದ ಈಗ ಕುಮಟಾ ತನಕ ಅಲ್ಲಿವರೆಗೆ ಓಡಿಸ್ತೀನಿ. ಅದಾದ್ಮೇಲೆ ನನ್ನ ಬೈಕ್ನೇ ಓಡಿಸ್ತೀನಿ, ಅಣ್ಣ ಓಡಿಸ್ತಾನೆ ಅಲ್ಲಿಂದ. ಅದರಲ್ಲಿ ಇರೋ ಫೀಲೇ ಬೇರೆ ಆಯ್ತಾ ಡುಕಾಟಿ ಸ್ಕ್ರಾಮ್ಲರಲ್ಲಿ. ಹೆಂಗೆ ತೇಲ್ಸ್ಕೊಂಡು ಹೋಗ್ತಿದೆ ಗೊತ್ತಾ, ಜಂಪೆಲ್ಲ ಬಂದ್ರು ಹೊಂಡ ಇದ್ರೂ ಹಾಕ್ಸಿದ್ದು ಗೊತ್ತಾಗ್ತಿಲ್ಲ ನನಗೆ ಅಷ್ಟು. ಇದನ್ನು ಕೈ ಬಿಟ್ಟರೆ ಒಳ್ಳೆ ಸ್ಟೇಬಲ್ ಆಗಿರುತ್ತೆ, ಆ ಕಡೆ ಈ ಕಡೆ ಎಳ್ಕೊಂಡು ಹೋಗಲ್ಲ ನೋಡಿ ಅಲ್ವಾ. ನನ್ನ ಬೈಕು ಹಂಗೆ ಆಗುತ್ತೆ. 900, 700, 1300 ಎಷ್ಟಾಯಿತು? 2900 ಪೆಟ್ರೋಲ್ ಹಾಕಿದ್ದೀನಿ ಇಲ್ಲಿವರೆಗೆ. ಇನ್ನು ಬೆಂಗಳೂರಿಗೆ ಹೋಗೋ ತನಕ ಎಷ್ಟಾಗುತ್ತೆ ಅಂತ ನೋಡಬೇಕು. ಮತ್ತೆಲ್ಲರೂ ಬಂದಿರೋದು ಶೇರಿಂಗ್ ಅಲ್ವಾ. ಆರಾಮಾಗಿ ಹೋಗ್ತಿದೆ, ಎಷ್ಟು ದೂರ ಬೇಕಾದರೂ ಓಡಿಸ್ಬೋದು ಅನಿಸ್ತಿದೆ ಗೈಸ್ ನನಗೆ. ಟ್ರೈಂಪಲ್ಲಿ ಸ್ವಲ್ಪ ಆದರೂ ಸುಸ್ತಾಗುತ್ತೆ, ಬಟ್ ಇದ್ರಲ್ಲಿ ನನಗೆ ಸುಸ್ತಾಗೋ ಥರ ಅನಿಸ್ತಿಲ್ಲ. ನಾನು ಆಲ್ಮೋಸ್ಟ್ ಒಂದು ಎಷ್ಟು 50 ಕಿಲೋಮೀಟ್ರ್ ಅಲ್ಲ, 50 ಅಲ್ಲ, ಒಂದು 60 ಕಿಲೋಮೀಟ್ರ್ ಹತ್ರ ಓಡಿಸಿದ್ದೀನಿ ಇವಾಗ. ಏನೂ ಸುಸ್ತಾಗಿಲ್ಲ ನನಗೆ ಇದುವರೆಗೂ.